ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ಮಗ ಇವತ್ತು ನಿಶ್ಚಲವಾಗಿ ಮಲಗಿದ್ದಾನೆ. ಕಾರಣ ಏನು ಗೊತ್ತಾ? ಯಾವುದೋ ಒಂದು ಹುಡುಗಿಯ ಸೋಷಿಯಲ್ ಮೀಡಿಯಾದ ತೆವಳು ಅಂತಾನೆ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಏನೂ ಮಾಡದಂತಹ ಬರೇ ಆರೋಪ ಮಾತ್ರ ಅಲ್ಲ, ಇಡೀ ಸೋಷಿಯಲ್ ಮೀಡಿಯಾ ಫುಲ್ ವೈರಲ್ ಆಗಿತ್ತು. ಇನ್ನು ನಿಮ್ಗೆ ಗೊತ್ತಲ್ವಾ, ಈ ರೀತಿಯ ಏನಾದ್ರೂ ಒಂದು ವಿಡಿಯೋ ಬಂತು ಅಂತಾದ್ರೆ ಜನ ಹಿಂದೆ ಮುಂದೆ ನೋಡದೆ ವೈರಲ್ ಮಾಡಿಬಿಡ್ತಾರೆ. ಕಮೆಂಟ್ಗಳ ಮೇಲೆ ಕಮೆಂಟ್ ಹಾಕ್ತಾರೆ. ಯಾರಾದ್ರೂ ಒಬ್ರು ಒಂದು ನೆಗೆಟಿವ್ ಕಮೆಂಟ್ ಬಂದ್ರೆ ಸಾಕು, ಅದರ ಹಿಂದೆ ಕಮೆಂಟ್ಗಳ ಸರಮಾಲೆನೆ ಬರುತ್ತೆ. ಅಲ್ಲಿ ಆ ತಪ್ಪು ಮಾಡಿದ್ದಾರಾ, ತಪ್ಪು ಮಾಡಿಲ್ವಾ, ಯಾರ್ದು ಸರಿ ಯಾರ್ದು ತಪ್ಪು ಏನನ್ನು ನೋಡ್ದಿಲ್ಲ. ವೀಕ್ಷಕರೇ, ನಮ್ಮ ಜನರೇಷನ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋದಕ್ಕೆ ನಿನ್ನೆ ಕೇರಳದಲ್ಲಿ ಒಂದು ಘಟನೆ ಸಾಕ್ಷಿ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು, ತುಂಬ ಫಾಲೋವರ್ಸ್ ಬರಬೇಕು, ನಾನು ಫೇಮಸ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಂತೆಂತಹ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಕೇರಳದಲ್ಲಿ ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ. ಏನ್ ಟ್ರೆಂಡ್ ಗೊತ್ತಾ? ಮಹಿಳೆಯ ಪಕ್ಕದಲ್ಲಿ ಯಾರಾದ್ರೂ ಪುರುಷರು ಕೂತ್ಕೊಳ್ಳಿಕ್ಕೂ ಕೂಡ ಭಯ ಪಡುವಂತಹ ಟ್ರೆಂಡು. ಏನಂತ ಹೇಳಿದ್ರೆ, ಇವಾಗ ತುಂಬಾ ಸಲ ಕೇರಳದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಮಹಿಳೆಯ ಪಕ್ಕ ಪುರುಷರು ಕೂತ್ಕೊಂಡಾಗ ಕೆಲವೊಬ್ರು ನಿಜವಾಗ್ಲೂ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ಸೊ ಅಂತವರ ಬಗ್ಗೆ, ಅಂತರ ಪರವಾಗಿ ನಾವು ಮಾತಾಡೋದಿಲ್ಲ. ಅಂತಹ ದುರುಳರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಪಕ್ಕದಲ್ಲಿ ಪುರುಷರೊಬ್ರು ಕೂತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದೇ ಒಂದು ಸೂಕ್ತ ಸಮಯ ನಾವು ವೈರಲ್ ಆಗ್ಲಿಕ್ಕೆ ಅನ್ನೋ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ವಿಡಿಯೋವನ್ನ ಮಾಡಿ ಅದನ್ನ ವೈರಲ್ ಮಾಡಿ, ನನ್ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಕ್ಯಾಪ್ಷನ್ ಕೊಟ್ಟು ವೈರಲ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಕಳೆದ ವಾರದಲ್ಲಿ ಈ ರೀತಿಯ ಒಂದು ವೈರಲ್ ವಿಡಿಯೋ ಬಂದಿತ್ತು. ಅದರಲ್ಲೊಬ್ರು ಅಂಕಲ್ ಹುಡುಗಿಯ ಪಕ್ಕ ಕೂತಿದ್ರು, ಬಟ್ ಅವ್ರು ಏನು ಮಾಡ್ತಾನೆ ಇರ್ಲಿಲ್ಲ. ಅವರಷ್ಟೇ ಕೂತಿದ್ರು. ಇವಾಗ ಇಬ್ರು ಕೂತ್ಕೊಳ್ಳುವ ಒಂದು ಸೀಟ್ ಅಂತ ಹೇಳುವಾಗ ಸ್ವಲ್ಪ ತಾಗಿ ಕೂತ್ಕೊಳ್ಳೋದು ಸಾಮಾನ್ಯ, ಬಟ್ ಅವರ ಕೈಗಳು ಅವರ ಹಿಡಿತದಲ್ಲೇ ಇತ್ತು. ಯಾವುದೇ ತಪ್ಪನ್ನು ಕೂಡ ಮಾಡಿರ್ಲಿಲ್ಲ. ಬಟ್ ಆ ಹುಡುಗಿಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಆ ಅಂಕಲ್ನ ಮುಖವನ್ನ ಬ್ಲರ್ ಮಾಡಿ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಈ ರೀತಿಯ ಒಂದು ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಕ್ಯಾಪ್ಷನ್ ಇಟ್ಟು ವೈರಲ್ ಮಾಡ್ತಾರೆ. ಸೊ ಅದನ್ನು ನೋಡಿದಂತಹ ವೀಕ್ಷಕರಿಗೆ ಬುದ್ಧಿ ಇದೆಯಲ್ವಾ, ತಲೆ ಲದ್ದಿ ಹಿಡ್ಕೊಂಡು ವೀಕ್ಷಕರು ನೋಡುದಲ್ಲ. ಸೊ ಅಲ್ಲಿ ಯಾರ್ದು ತಪ್ಪು, ಆ ಹುಡುಗಿಯ ಉದ್ದೇಶ ಏನು ಎಂಬುದು ಸ್ಪಷ್ಟವಾಗಿ ಗೋಚರಿಸಿದ ನಂತರ ಕೇರಳದಲ್ಲಿ ತುಂಬಾನೇ ವಿಡಿಯೋಗಳು, ಅಂದ್ರೆ ಅದನ್ನು ಟ್ರೋಲ್ ಮಾಡಿದ ವಿಡಿಯೋಗಳು ಬಂತು. ಅದಕ್ಕೆ ಒಪೋಸಿಟ್ ಆಗಿ ವಿಡಿಯೋಗಳು ಬಂತು, ಆಯ್ತಾ? ಸೊ ಅದೇ ಟ್ರೆಂಡ್ ಅನ್ನ ಫಾಲೋ ಮಾಡ್ಲಿಕ್ಕೆ ಹೋದ ಹುಡುಗಿ ಒಂದು ಜೀವವನ್ನೇ ತೆಗೆದಿದ್ದಾಳೆ. ಏನು ಎತ್ತ ಅಂತ ಅದರ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ. ಅದಕ್ಕಿಂತ ಮೊದಲು ಅದರದೊಂದು ವಿಡಿಯೋ ಇದೆ, ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ನೋಡಿ. നിന്റെ മുത്തില്ലാതെ ജീവിക്കാൻ കഴിയില്ല നമുക്കറിഞ്ഞൂടെ. എന്റെ കുട്ടീന്റെ മുഖത്തെ മാറിപ്പോയല്ലോ. എന്തിനും ആവേശം ചെയ്തത്, എന്തിനമ്മ ചെയ്തത്? അമ്മന്റെ കുട്ടി അയ്യോ എന്റെ കുട്ടി പോ. ಎಷ್ಟು ವೀಕ್ಷಕರ ನೋಡಿದಿರಲ್ಲ, ತಾಯಿಯ ಆರ್ತನಾದ ಯಾವ ರೀತಿ ಇದೆ. ಮಗನನ್ನು ಕಳೆದುಕೊಂಡಂತಹ ತಾಯಿ ಒಂದು ಮಗುವನ್ನ ಎದೆ ತರ ಬೆಳೆಸ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಆ ತಾಯಿ ಅನ್ನೋದು ತಂದೆ ತಾಯಿಗೆನೆ ಗೊತ್ತಿರ್ತದೆ. ಅಂತಹ ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ಮಗ ಇವತ್ತು ನಿಶ್ಚಲವಾಗಿ ಮಲಗಿದ್ದಾನೆ. ಕಾರಣ ಏನ್ ಗೊತ್ತಾ? ಯಾವುದೋ ಒಂದು ಹುಡುಗಿಯ ಸೋಷಿಯಲ್ ಮೀಡಿಯಾದ ತೆವಳು ಅಂತಾನೆ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ, ಏನೂ ಮಾಡದಂತಹ ದೀಪಕ್ ಅನ್ನುವರನ್ನ ನನಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಕ್ಯಾಪ್ಷನ್ ಅನ್ನು ಕೊಟ್ಟು ವಿಡಿಯೋ ವೈರಲ್ ಅನ್ನ ಮಾಡ್ತಾರೆ. ಸೊ ಆ ವಿಡಿಯೋ ವೈರಲ್ ಆದ ತಕ್ಷಣ ಅವರ ದೀಪಕ್ ಅನ್ನುವರ ಸ್ನೇಹಿತ ಕಾಲ್ ಮಾಡಿ ಇವರಿಗೆ ಕರೆಯನ್ನು ಮಾಡಿ ಹೇಳ್ತಾರೆ, ನೋಡಿ ಈ ರೀತಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನೀನೇನಾದ್ರೂ ಆ ರೂಟಲ್ಲಿ ಹೋಗಿದ್ಯಾ, ನಿನ್ನೆ ಕಣ್ಣೂರು ರೂಟಲ್ಲಿ ಹೋಗಿದ್ದಾರೆ ಅಂತ ಕೇಳುವಾಗ ದೀಪಕ್ ಅನ್ನುವರು ಶಾಕ್ ಅಲ್ಲಿ ಹೇಳ್ತಾರಂತೆ, ಹೌದು ನಾನು ನಿನ್ನೆ ಕೆಲಸದ ನಿಮಿತ್ತ ಅಲ್ಲಿಗೆ ಹೋಗಿದ್ದೆ, ಬಟ್ ಇದರ ಬಗ್ಗೆ ನಂಗೆ ಏನು ಗೊತ್ತೇ ಇಲ್ಲ, ನಾನು ತುಂಬಾ ಟಯರ್ಡ್ ಆಗಿದ್ದೆ ಅಂತ. ಸೊ ಅವಾಗ ಅವ್ರ ಫ್ರೆಂಡ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ ಫೈನ್, ನಾನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತೀನಿ, ಆ ವಿಡಿಯೋವನ್ನು ನಿಂಗೆ ಕಳಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಅದು ಎಡಿಟ್ ಆಗಿರ್ಬೇಕು ಅಂತ ಸುಮ್ಮನಾಗ್ತಾರಂತೆ. ಅಂದ್ರೆ ಅವ್ರ ಫ್ರೆಂಡಿಗೆ ಗೊತ್ತು ಆ ದೀಪಕ್ ಅನ್ನೋರು ಯಾವ ರೀತಿ ಇದ್ದಾರೆ ಅಂತ. ಇವಾಗ ಕ್ಲೋಸ್ ಫ್ರೆಂಡ್ಸ್ಗೆನೆ ಗೊತ್ತಿರುತ್ತಲ್ವಾ ಅವರ ವ್ಯಕ್ತಿತ್ವ ಏನು ಎತ್ತ ಅಂತ. ಸೊ ಅಂತಹ ಒಂದು ಕೆಲಸಕ್ಕೆ ಇಲ್ಲಿಯವರೆಗೂ ಕೈ ಹಾಕದಂತಹ ದೀಪಕ್ ಮೇಲೆ ಅಷ್ಟು ದೊಡ್ಡ ಆರೋಪ ಬಂತು. ಬರೇ ಆರೋಪ ಮಾತ್ರ ಅಲ್ಲ, ಇಡೀ ಸೋಷಿಯಲ್ ಮೀಡಿಯಾ ಫುಲ್ ವೈರಲ್ ಆಗಿತ್ತು. ಇನ್ನು ನಿಮ್ಗೆ ಗೊತ್ತಲ್ವಾ, ಈ ರೀತಿಯ ಏನಾದ್ರೂ ಒಂದು ವಿಡಿಯೋ ಬಂತು ಅಂತಾದ್ರೆ ಜನ ಹಿಂದೆ ಮುಂದೆ ನೋಡದೆ ವೈರಲ್ ಮಾಡಿಬಿಡ್ತಾರೆ. ಕಮೆಂಟ್ಗಳ ಮೇಲೆ ಕಮೆಂಟ್ ಹಾಕ್ತಾರೆ. ಯಾರಾದ್ರೂ ಒಬ್ರು ಒಂದು ನೆಗೆಟಿವ್ ಕಮೆಂಟ್ ಬಂದ್ರೆ ಸಾಕು, ಅದರ ಹಿಂದೆ ಕಮೆಂಟ್ಗಳ ಸರಮಾಲೆನೆ ಬರುತ್ತೆ. ಅಲ್ಲಿ ಆ ತಪ್ಪು ಮಾಡಿದ್ದಾರಾ, ತಪ್ಪು ಮಾಡಿಲ್ವಾ, ಯಾರ್ದು ಸರಿ ಯಾರ್ದು ತಪ್ಪು ಏನನ್ನು ನೋಡ್ದಿಲ್ಲ. ಅಲ್ಲಿ ಪೋಸ್ಟ್ ಹಾಕಿದ ತಕ್ಷಣ ನೆಗೆಟಿವ್ ಕಮೆಂಟ್ ಹಾಕ್ಲಿಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಸೊ ಅಂತಹ ಕಮೆಂಟ್ಗಳಿಗೆ, ಅಂತಹ ಪೋಸ್ಟ್ಗಳಿಗೆ ದೀಪಕ್ ಅನ್ನುವಂತಹ ಒಬ್ರು ಬಲಿಯಾದ್ರು ನೆನೆ. ಆ ಬಲಿಯಾಗ್ಲಿಕ್ಕೆ ಕಾರಣ ಆದಂತಹ ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ಕೂಡ ನಾವು ನೋಡೋಣ. ಅದರಲ್ಲಿ ಸರಿ ಇದೆಯಾ ತಪ್ಪಿದ್ಯಾ ಅನ್ನಂತ ವಿಡಿಯೋ ಇಟ್ಕೊಂಡು ನಾವು ಮಾತಾಡೋಣ. ನೋಡಿ.
ಎಸ್ ವೀಕ್ಷಕರ ನೋಡಿದಿರಲ್ಲ, ವಿಡಿಯೋವನ್ನ ತೆಗೆದಿರೋದು ಸಂಜಿತಾ ಮುಸ್ತಫಾ ಅನ್ನುವಂತಹ ಒಂದು ಹುಡುಗಿ. ಸೊ ಇದು ವಿಡಿಯೋ, ಇದರಲ್ಲಿ 2 ಆಂಗಲ್ ಅಲ್ಲಿ ವಿಡಿಯೋವನ್ನ ತೆಗೆದಿದ್ದಾರೆ. ಫಸ್ಟ್ ಆಂಗಲ್ ಅಲ್ಲಿ ದೀಪಕ್ ಅನ್ನೋರು ಮುಂದೆ ನಿಂತಿದ್ದಾರೆ, ಸಂಜಿತಾ ಮುಸ್ತಫಾ ಅನ್ನೋರು ಹಿಂದೆ ನಿಂತಿದ್ದಾರೆ. ಬಸ್ ತುಂಬಾನೇ ರಶ್ ಇದೆ, ನೀವು ವಿಡಿಯೋವನ್ನ ಗಮನಿಸಿದ್ರೆ ಗೊತ್ತಾಗ್ತಿದೆ. ಸೊ ಅಲ್ಲಿ ಅವ್ರು ಏನು ಕೂಡ ಕೈಯನ್ನ ಟಚ್ಚೇ ಮಾಡಲ್ಲ, ಟಚ್ಚೇ ಆಗಲ್ಲ. ಓಕೆ, ಸೊ ಅದನ್ನ ಗಮನಿಸಿರುವಂತಹ ಸಂಜಿತಾ ಮುಸ್ತಫಾ ಅವರು ವಿಡಿಯೋವನ್ನ ಅವ್ರು ಆನ್ ಮಾಡಿಟ್ಟಿದ್ರು. ಸೊ ಇವಾಗ ಟಚ್ ಆಗ್ತಿದೆ ಅಂತ. ಸೊ ವಿಡಿಯೋದಲ್ಲಿ ಟಚ್ ಆಗಿರೋದು ಕಾಣಿಸಲ್ಲ. ಸೊ ಅವರಿಗೆ ವಿಡಿಯೋ ಟ್ರೆಂಡ್ ಮಾಡಲೇಬೇಕು, ಹೇಗಾದ್ರೂ ಮಾಡಿ ದೀಪಕ್ ಕೈಯನ್ನ ತನ್ನ ದೇಹಕ್ಕೆ ಟಚ್ ಮಾಡಿಸಿಕೊಂಡು ಅಲ್ಲೊಂದು ವಿಡಿಯೋ ಕ್ಲಿಪ್ ಅನ್ನು ಕೂಡ ಸೇವ್ ಮಾಡಿಕೊಂಡು ವೈರಲ್ ಆಗಬೇಕು. ಸೊ ಅದಕ್ಕೆ ಅವರು ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೀಪಕ್ ರವರ ಕೈಗೆ ತಾಗೋ ತರ ನಿಂತ್ಕೋತಾರೆ. ಸೆಕೆಂಡ್ ಪೋಸ್ಟ್ ನೋಡಿ, ಅವ್ರು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕ್ಯಾಮರಾವನ್ನು ಇಟ್ಕೋತಾರೆ. ಫಸ್ಟ್ ಗೆ ಅವ್ರದ್ದು ರೈಟ್ ಸೈಡ್ ಅಲ್ಲಿ ಕ್ಯಾಮರಾ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಲೆಫ್ಟ್ ಗೆ ಇರುತ್ತೆ. ಲೆಫ್ಟ್ ಗೆ ಎದ್ದು ಅವರ ಕೈ ತಾಗೋವರೆಗೂ ಅವ್ರು ನಿಂತಿರು ಸಂಜಿತಾ ಮುಸ್ತಫಾ ಅವರು. ಸೊ ಅಲ್ಲಿ ನಿಂತಾಗ ಬಸ್ ಇದ್ದು ಸ್ಟಾಪ್ ಬರುತ್ತೆ ಅಂತ ಅನಿಸುತ್ತೆ. ಸ್ಟಾಪ್ ಇರುವಾಗ ಅವ್ರು ಆ ಕಡೆ ಇಟ್ಕೊಂಡಿರುವುದಿಲ್ಲ, ಇಳಿಯುವ ಸಮಯ ಬರುತ್ತೆ. ಅವಾಗ ಬ್ರೇಕ್ ಹಾಕುವಾಗ ಆಟೋಮೆಟಿಕ್ಲಿ ಹಿಂದೆ ಮುಂದೆ ಅಲ್ಲಾಡ್ತದೆ ದೇಹ. ಸೊ ಆ ರೀತಿ ಅಲ್ಲಾಡುವಾಗ ದೀಪಕ್ ರವರ ಕೈ ಅವರ ದೇಹಕ್ಕೆ ತಾಕ್ತದೆ. ಸಂಜಿತಾ ಮುಸ್ತಫಾ ಅವರಿಗೆ ಕರೆಕ್ಟ್ ಆಗಿ ಗೊತ್ತಿತ್ತು, ಇವಾಗ ಅವರ ಕೈ ನನಗೆ ತಾಕ್ತದೆ ಅಂತ. ಇದೇ ಒಳ್ಳೆಯ ಸಮಯ ಅಂತ ಹೇಳಿ ಕ್ಯಾಮರಾವನ್ನ ಫಿಲ್ಟರ್ ಹಾಕಿ ಅವರು ಓಪನ್ ಮಾಡಿಟ್ಟಿರ್ತಾರೆ. ಸೊ ಅದೇ ರೀತಿ ಅವರ ಕೈ ಕೂಡ ತಾಗಿದೆ, ಬಟ್ ತಾಗಿಸಿದ್ದು ಅಲ್ಲ, ತಾಗಿದೆ. ಅದು ವಿಡಿಯೋ ನೋಡುವಾಗ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಒಂದು ವೇಳೆ ದೀಪಕ್ ರವರು ತಾಗಿಸಿದ್ದೇ ಆದಲ್ಲಿ, ಇವಾಗ ಯಾವುದೇ ಲೇಡೀಸ್ಗಾದ್ರೂ ಆ ರೀತಿ ಒಂದು ಟಚ್ ಅಂತ ಮಾಡುವಾಗ ಗೊತ್ತಾಗುತ್ತೆ. ಫಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಹಿಂದೆ ಸರ್ಕೋತಾರೆ. ಫಸ್ಟಿನ ವಿಡಿಯೋದಲ್ಲಿ ಅಲ್ಲಿ ಅಷ್ಟು ಗ್ಯಾಪ್ ಇದೆ, ಗೊತ್ತಾಯ್ತಾ, ಅಲ್ಲಿ ತಾಗ್ತಾನೆ ಇಲ್ಲ, ಏನು ಟಚ್ ಆಗ್ತಾ ಇಲ್ಲ. ಸೊ ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದಿತ್ತಲ್ವಾ. ಅವರಿಗೆ ವೈರಲ್ ಆಗುವ ಹುಚ್ಚಿ ಇಲ್ಲ ಅಂತ ಆಗಿದ್ರೆ, ನನಗೆ ವಿಡಿಯೋ ಫುಟೇಜ್ ಬೇಡ ಅಂತ ಇರ್ತಿದ್ರೆ ನಾನೇನ್ ಮಾಡ್ತೀನಿ, ಮೊದಲಿದ್ದ ಪೊಸಿಷನ್ ಅಲ್ಲೇ ನಿಲ್ತೀನಿ. ಬಟ್ ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನಾನು ವೈರಲ್ ಆಗಬೇಕು. ಸೊ ನನಗೆ ಅವರ ಕೈ ತಾಗಬೇಕು. ಸೊ ತಾಗೋ ರೀತಿಯಲ್ಲಿ ನಾನು ನಿಂತು ನನಗೆ ಕೈ ತಾಗಿತ್ತು, ಇಲ್ಲ ಕೈಯನ್ನು ತಾಗಿಸಿದ್ರು ಅಂತ ಹೇಳಿದ್ರೆ ಏನ್ ಅರ್ಥ ಇರುತ್ತೆ ಹೇಳಿ. ಸೊ ಆ ರೀತಿಯ ಒಂದು ವಿಡಿಯೋವನ್ನ ಕವರ್ ಮಾಡಿಕೊಂಡು ಮನೆಗೆ ಹೋಗಿ ಅವರು ವಿಡಿಯೋವನ್ನ ಎಡಿಟ್ ಮಾಡಿ, 2 ಬೇರೆ ಬೇರೆ ವಿಡಿಯೋವನ್ನ ಮರ್ಜ್ ಮಾಡಿ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯಾಪ್ಷನ್ ಕೊಟ್ಟು ಅಪ್ಲೋಡ್ ಮಾಡ್ತಾರೆ. ಸೊ ಆ ವಿಡಿಯೋ ಕ್ಷಣ ಮಾತ್ರದಲ್ಲಿ ಬೆಂಕಿಯ ರೀತಿಯಲ್ಲಿ ವೈರಲ್ ಆಗ್ತಿದೆ. ವೈರಲ್ ಆದ ತಕ್ಷಣ ದೀಪಕ್ ರವರಿಗೆ ಕರೆಯಿಂದ ಕರೆ ಬರುತ್ತೆ. ಯಾವುದೋ ಒಂದು ಕೆಲಸದ ನಿಮಿತ್ತ ಆ ಬಸ್ಸಲ್ಲಿ ಪ್ರಯಾಣ ಮಾಡಿದಂತಹ ದೀಪಕ್ ರವರಿಗೆ ತನ್ನ ಕನಸಲ್ಲೂ ಕೂಡ ಊಹಿಸಿದಂತಹ ಆಘಾತ ಎದುರಾದಾಗ ತಮ್ಮ ಜೀವವನ್ನೇ ಬಲಿ ಕೊಡ್ತಾರೆ. ಸೊ ಅಲ್ಲಿಗೆ ವೈರಲ್ ಆಗುವಂತಹ ಹುಚ್ಚಿ ಹಿಡಿದಂತಹ ಆ ಸಂಜಿತಾ ಮುಸ್ತಫಾ ಇದ್ದಾರಲ್ಲ, ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್, ಪಬ್ಲಿಕ್ ಅಕೌಂಟ್ ಏನಿದೆ, ಆ ಅಕೌಂಟ್ ಇಂದ ವಿಡಿಯೋವನ್ನು ಡಿಲೀಟ್ ಮಾಡಿ ಪ್ರೈವೇಟ್ ಮಾಡಿ ಬಿಡ್ತಾರೆ. ಸೊ ಅಲ್ಲಿಂದನೇ ಗೊತ್ತಾಗುತ್ತೆ, ಇದು ಅವ್ರಿಗೇನಾದ್ರೂ ನಿಜವಾಗ್ಲೂ ಅನ್ಯಾಯವಾಗಿದ್ರೆ ಅಲ್ಲೇ ಅವರು ಅಪೋಸ್ ಮಾಡ್ತಾ ಇದ್ರು. ಅದು ಯಾವ ಹುಡುಗಿ ಆದ್ರೂ ಅಷ್ಟೇ. ಇದಕ್ಕಿಂತ ಮೊದಲು ವೈರಲ್ ಆದಂತಹ ಕೆಲವೊಂದಿಷ್ಟು ವಿಡಿಯೋಗಳಿದೆ, ಅಲ್ಲಿ ಅವರು ಕೈ ಹಾಕುವವರೆಗೂ ಸುಮ್ಮನಿದ್ದು ನಂತರ ಅವರಿಗೆ ತಪರಾಕಿ ಕೊಟ್ಟು ವಿಡಿಯೋ ವೈರಲ್ ಮಾಡಿರ್ತಾರೆ, ಗೊತ್ತಾಯ್ತಾ. ಸೊ ಅದು ನಿಜವಾಗ್ಲೂ ಅಲ್ಲಿ ಆ ಗಂಡಸಿನ ತಪ್ಪಾಗಿರ್ತದೆ. ಬಟ್ ಇಲ್ಲಿ ಇವರಿಗೆ ಬೇಕಾಗಿದ್ದು ಕಂಟೆಂಟ್ ಮಾತ್ರ. ಯಾರದೋ ಜೀವವನ್ನ ಬಲಿ ಪಡೆದು ಇವರು ಕಂಟೆಂಟಿನ ತೆವಲನ್ನ ತೀರಿಸ್ಕೋತಾರೆ. ಇವಾಗಿನ ಸೋಷಿಯಲ್ ಮೀಡಿಯಾದ ಟ್ರೆಂಡು, ಇವಾಗಿನ ಸೋಷಿಯಲ್ ಮೀಡಿಯಾದ ಹುಚ್ಚು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ಇದರಿಂದ ನಮ್ಗೆ ಅರ್ಥ ಆಗ್ತದೆ. ಒಂದಂತೂ ಸ್ಪಷ್ಟ, ನಾನು ಹೇಳೋದಿಷ್ಟೇ, ಯಾವುದೇ ವಿಡಿಯೋ ಬರಲಿ ಅದರ ಸತ್ಯಾಂಶ ತಿಳಿಯದೆ ಕಮೆಂಟ್ ಹಾಕಬೇಡಿ, ವೈರಲ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ, ಯಾವುದು ವೈರಲ್ ಆಗ್ತಾ ಇದೆ, ಇವಾಗಿನ ಯಾವುದು ಟ್ರೆಂಡ್ ಇದೆ, ಆ ಟ್ರೆಂಡ್ ಅನ್ನ ಫಾಲೋ ಮಾಡ್ಲಿಕ್ಕೆ ಇಂತಹ ಸಂಜಿತಾ ಮುಸ್ತಫಾನಂತಹವರು ತುಂಬಾ ಜನ ಕಾಯ್ತಾ ಇರ್ತಾರೆ. ಇಂತಹ ವಿಡಿಯೋಗಳನ್ನ ಹಿಂದೆ ಮುಂದೆ ಗೊತ್ತಿಲ್ಲದೆ ಶೇರ್ ಮಾಡುವುದರಿಂದನೇ ಇಂತಹ ಟ್ರೆಂಡ್ಗಳು ಹುಟ್ಟಿಕೊಳ್ಳುವುದು, ಮತ್ತೆ ಸಂಜಿತಾ ಮುಸ್ತಫಾನಂತಹ ಮನಸ್ಥಿತಿಗಳು ಹುಟ್ಟಿಕೊಳ್ಳುವುದು. ಸೊ ಅದರಿಂದ ಯಾವುದೋ ಒಂದು ಮನೆಯ ದೀಪ ಆರೋಗುತ್ತದೆ ಅಂತ ಹೇಳಿದ್ರೆ ನಮ್ಮ ಜನರೇಷನ್ ಅರ್ಥ ಮಾಡಿಕೊಳ್ಳೇಬೇಕು. ಇನ್ನೊಬ್ಬರ ಜೀವನದ ಜೊತೆ ಚೆಲ್ಲಾಟ ಆಡುವಂತಹ ಯಾವುದೇ ಮನಸ್ಥಿತಿ ಆದ್ರೂ, ಯಾವುದೇ ವಿಡಿಯೋ ಆದ್ರೂ ಸರ್ಕಾರ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಂಥವರಿಗೆ ಶಿಕ್ಷೆ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಇಂತಹ ಉಚ್ಚಾಟಕ್ಕೆಲ್ಲ ಕಡಿವಾಣ ಬೀಳುದು. ಇವಾಗ ಸಂಜಿತಾ ಮುಸ್ತಫಾಲಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಲೇಬೇಕು, ಶಿಕ್ಷೆ ಆಗುತ್ತೆ. ಒಂದು ವೇಳೆ ಅವರಿಗೆ ಕಠಿಣವಾದ ಶಿಕ್ಷೆ ಆದಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ಇನ್ನೊಬ್ಬರಿಗೆ ಈ ರೀತಿಯ ಒಂದು ಹುಚ್ಚಾಟ ಮೆರೆಯುವಂತಹ ಅವಕಾಶ ಸಿಗುದಿಲ್ಲ. ಇಲ್ಲ ಅಂತಂದ್ರೆ ಇವತ್ತೊಂದ್ ದಿನ, 2 ದಿನ, 3 ದಿನ ಮತ್ತೆ ಹೊಸ ಟ್ರೆಂಡ್ ಮಾಡ್ಕೋತಾರೆ. ಹೆಣ್ಣು ಮಕ್ಕಳಿಗೆ ಗೌರವ ಇದೆ, ಹೆಣ್ಣು ಮಕ್ಕಳಿಗೆ ಸ್ಥಾನ ಇದೆ. ಬಟ್ ಅವರಿಗೆ ಕೊಡುವಂತಹ ಗೌರವ ಇಲ್ಲ ಅವರಿಗೆ ಕೊಡುವಂತಹ ಪ್ರಿಯಾರಿಟಿಯನ್ನ ಈ ರೀತಿ ಮಿಸ್ಯೂಸ್ ಮಾಡಿಕೊಂಡಾಗ್ಲೇ ಅವರಿಗೆ ಕೊಡುವಂತಹ ಗೌರವ ಆಗ್ಲಿ ಇಲ್ಲ ಸ್ಥಾನಮಾನಗಳು ಕಡಿಮೆ ಆಗೋದು. ಸೊ ಹೆಣ್ಣಿಗೆ ಗಂಡು ಶತ್ರು ಅಲ್ವೇ ಅಲ್ಲ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದು ಇದರಿಂದ ಮತ್ತೆ ಸ್ಪಷ್ಟತೆ ಆಯ್ತು. ಸ್ವಾತಂತ್ರ್ಯ ಬೇಕು, ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಂಡ್ರೆ ಅದು ತನಗೆ ಮುಳುವಾಗುತ್ತದೆ ಅನ್ನೋದು ಈ ವಿಡಿಯೋ ನಮಗೆ ತಿಳಿಸಿಕೊಡ್ತಿದೆ. ಸೊ ಸಂಜಿತಾ ಮುಸ್ತಫಾಲಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು, ಸಾವಿಗೆ ನ್ಯಾಯ ಸಿಗ್ಲೇಬೇಕು. ಇನ್ನು ಮುಂದೆ ಆದ್ರೂ ಇಂತಹ ಕೆಟ್ಟ ಮನಸ್ಥಿತಿಗಳು ಇದರಿಂದ ಪಾಠ ಕಲಿಯಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನ ಶೇರ್ ಮಾಡಿ, ಅದೇ ರೀತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.